ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳಂಗಳ ಹೋಬಳಿಯಲ್ಲಿ ಸಾಕಷ್ಟು ಏನು 5ಕ್ಕಿಂತ ಹೆಚ್ಚು ಗ್ರಾಮಗಳ 2100 ಏನು ಕೃಷಿ ಭೂಮಿಯನ್ನು ಇವತ್ತು ಸರ್ಕಾರ ಏನು ಭೂ ಸ್ವಾಧೀನ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಇದನ್ನ ವಿರೋಧಿಸಿ ಇವತ್ತು ರೈತರು ಎಲ್ಲರೂ ಸಹ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಅಂದ್ರೆ ದೊಡ್ಡಬೆಳಂಗಳ ಹೋಬಳಿ ಮಟ್ಟದಿಂದ ಮತ್ತೆ ತಾಲೂಕು ಕಚೇರಿವರೆಗೆ ಇವತ್ತು ಬೃಹತ್ ಮಟ್ಟದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಸಹ ನೋಡ್ಬೋದು. ಈಗ 100ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳು ಇವತ್ತು ಏನು ಭೂ ಸ್ವಾಧೀನ ವಿರೋಧಿಸಿ ಇವತ್ತು ಏನು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಪ್ರತಿಯೊಂದು ಮನೆಯಿಂದಲೂ ಯುವಕರು ಸಹ ಎಲ್ಲರೂ ಸಹ ಬಂದು ಇವತ್ತು ಭೂ ಸ್ವಾಧೀನವನ್ನ ವಿರೋಧ ಮಾಡ್ತಾ ಇರುವಂತದ್ದು. ಈಗ ನಮ್ ಜೊತೆ ಹಿರಿಯರು ನಮ್ ಜೊತೆ ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ, ಎಷ್ಟು ಎಕರೆ ಭೂ ಸ್ವಾಧೀನ ಆಗ್ತಿದೆ? 2100 ಎಕರೆ ಅಂತ ಬರ್ತಿದೆ. ಏನ್ ಪ್ರಾಬ್ಲಮ್ ಆಗ್ತಿದೆ ನಿಮ್ಗೆ? 1200 ಎಕರೆ. ನಾವು ರೈತರು ಬೆನ್ನೆಲುಬು. ನಮ್ಮ ಸತ್ತು ಕಿತ್ಕೊಂಡ್ಬಿಟ್ರೆ ನಮ್ಗೆ ವಿಷ ಕೊಡ್ಬೇಕಾಗ್ತದೆ. ನಮ್ಗೆ 4-5 ಮಕ್ಳವೆ. ಎಲ್ಲಾ ಇರೋರೆಲ್ಲ ಅರ್ಧ ಎಕರೆ ಕಾಲ್ ಎಕರೆ ಇರೋರೆ, ಅದ್ರೊಳಗೆ ಯಾರು 16 ಎಕರೆ ಇರೋರು ಯಾರು ಇಲ್ಲ. ಅದಕ್ಕೋಸ್ಕರ ನಾವು ರೈತರು ಓಡಾಟ ಮಾಡ್ತಾ ಇದ್ದೀವಿ. ಆಮೇಲೆ ರಾಯಚೂರು, ಗುಲ್ಬರ್ಗ, ಬೇಜಾನ್ ಕಡೆ ಜಮೀನ್ ಅದೇ, ಆ ಕಡೆ ಎಲ್ಲ ಹೋಗಿ ತಗೊಂಡ್ಲಿ. ನಾವು ಆಗ್ಲೇ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ಕೊಟ್ಬಿಟ್ಟಿದೀವಿ. ಇನ್ನು ಇರೋ ಇಷ್ಟು ಜಾಗಕ್ಕೆ ಏನಕ್ ಬರ್ತಾರೆ ನಮ್ಗೆ? ಅದ್ರ ಬದಲು ಒಂಚೂರು ವಿಷ ಕೊಟ್ಬಿಡಿ. ಈಗಾಗ್ಲೇ ನಿಮ್ ಭಾಗದಲ್ಲಿ ಕೆಲವೊಂದು ಭೂ ಸ್ವಾಧೀನ ಆಗೋಗಿದೆ. ಆ ಜಮೀನ್ ಬಳಕೆ ಮಾಡ್ತಾ ಇಲ್ಲ. ನಿಮ್ ಜಮೀನ್ ಮೇಲೆ ಯಾಕೆ ಗೌರ್ಮೆಂಟ್ ಕಣ್ಣು ಅಂತ? ಅದೇ ನಮ್ ಜಮೀನ್ ಮೇಲೆ ನಮಗ್ ಗೌರ್ಮೆಂಟ್ ಯಾಕೆ ಕಣ್ಣು ಬಿದ್ದದೆ? ನಮ್ಗೆ ವರ್ಷ ಕಾನೂನು ತತ್ತಾರೆ. ವರ್ಷಕ್ಕೂ ಹೊಸ ಕಾನೂನು ತತ್ತಾರೆ. ಆದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಅಲ್ಲಿ ರಕ್ತ ಹರಿದ್ರು ನಾವು ಯಾವ ಕಾರಣಕ್ಕೂ ಜಮೀನ್ ಬಿಡಲ್ಲ. ಜಮೀನ್ ಕಿತ್ಕೊಂಡ್ಬಿಟ್ರೆ ನಿಮ್ ಜೀವನ ಹೇಗೆ ಅಂತ? ನಮ್ ಜಮೀನ್ ಕಿತ್ಕೊಂಡ್ಬಿಟ್ರೆ ಅವ್ರು ಗೇಟಿಗೆ ಕಸ ಗುಡ್ಸಕ್ ಹೋಗ್ಬೇಕು. ಅವ್ರ ಗೇಟ್ ಕಾಯಕ್ಕೆ ನಾವ್ ಕಸ ಗುಡ್ಸಕ್ ಹೋಗ್ಬೇಕು ಅಷ್ಟೇ. ನಿನ್ನೆ ನಮ್ ಮಕ್ಳಿಗೆ ಒಂಚೂರು ವಿಷ ಕೊಟ್ಬಿಟ್ಟು ನಾವ್ ಕಸ ಗುಡ್ಸಕ್ ಹೋಗ್ಬೇಕಾಗ್ತದೆ. ಒಂದ್ ವೇಳೆ ಏನಾದ್ರು ಗೌರ್ಮೆಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಎಲ್ಲಾರ್ಗು ಒಂಥರ ವಿಷ ಕೊಟ್ಟು ಸಾಯ್ತೀವಿ. ನಮ್ಮ ಜಮೀನಾಗೆ ನಮ್ಮ ಸಮಾಧಿ ಮಾಡ್ಬಿಡ್ಲಿ, ನಾವ್ ಬೇಜಾರ್ ಮಾಡ್ಕೊಳಲ್ಲ. ಇನ್ನೊಬ್ರು ಇದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೇನೆ. ಅಮ್ಮ, ಇವಾಗ ಸುಮಾರು ಭೂ ಸ್ವಾಧೀನ ಆಗಿದೆ ನಿಮ್ ಭಾಗದಲ್ಲಿ. ಇವಾಗ ಇದನ್ ಮಾಡೋ ಉದ್ದೇಶ ಏನು ಅಂತ? ಏನಿಲ್ಲ, ಈ ಕಡೆ ಅಕ್ಕಪಕ್ಕ ಊರ್ ಕಡೆ ಜಮೀನ್ ಚೆನ್ನಾಗಿರೋದಕ್ಕೆ ಇದು ಎಷ್ಟು 1000 ಎಕರೆ ಅಡಿಕೆ ತೋಟ ಇದೆ, ತೆಂಗಿನ ತೋಟ, ಸೇಪೆ ತೋಟ ಎಲ್ಲ ಇದೆ. ದಯವಿಟ್ಟು ಅವ್ರ ಸರ್ಕಾರದವರು ಈ ಭೂಮಿನ ವಶೀಕರಣ ಮಾಡಕ್ ಹೋಗ್ಬಾರ್ದು. ನಾವು ರೈತರು ಎಲ್ಲ ಹೋಗ್ಬೇಕು ಹೇಳ್ರಿ? ನಾವು ಈ ತರ ಈಗ ಮಾಡ್ತಾ ಇರೋದಕ್ಕೆ ನಾವು ಮಾತ್ರ ಯಾವ್ದೇ ಕಾರಣಕ್ಕೂ ಈ ತರ ಇದು ಟ್ರಾಲಿ ಜಮೀನ್ ಮಾತ್ರ ಬಿಟ್ಕೊಡಲ್ಲ. ಮತ್ತೆ ಇದು ಚಳುವಳಿನೂ ಮಾತ್ರ ನಾವ್ ನಿಲ್ಸಲ್ಲ ಯಾವ್ದೇ ಕಾರಣ. ರೈತ ದೇಶದ ಬೆನ್ನೆಲುಬು ಅಂತಾರೆ. ರೈತನಿಗೆ ಕೃಷಿ ಭೂಮಿ ಬೆನ್ನೆಲುಬು. ಅದನ್ನ ಬೆನ್ನೆಲುಬನ್ನ ಮುರಿದ್ಬಿಟ್ರೆ ನೀವು ಕೃಷಿ ಮಾಡೋದು ಹೇಗೆ ಅಂತ? ಅದೇ ಅವ್ರ ಮನೆಗೆ ಹೋಗ್ಬೇಕು ಅಷ್ಟೇ ಕೃಷಿ ಮಾಡೋಕೆ. ಅವ್ರ ಜಮೀನ್ ಐತಲ್ಲ ಅವ್ರದೇ ಕೊಟ್ಬಿಡ್ಲಿ ತಾಳ್ರಿ. ನಾವ್ ಮಾಡಕ್ ಎಲ್ಗೋಬೇಕು? ಅವ್ರ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು. ನಾವ್ ಯಾವ್ದೇ ಕಾರಣಕ್ಕೂ ಜಮೀನು ಬಿಡಲ್ಲ, ಅಕ್ಕಪಕ್ಕ ತೋಟಗಳು ನಾವ್ ಬಿಡಲ್ಲ ಯಾವ್ದೇ ಕಾರಣಕ್ಕೂ. ಅವ್ರೇ ಬರ್ಲಿ, ಅದೇನ್ ಮಾಡ್ತಾರ ಮಾಡ್ಲಿ. ನಮಗೆ ಜಮೀನ್ ಪಕ್ಕ ಇರೋ ಸ್ವಲ್ಪ ಬಲಾಢ್ಯರು ರಾಜಕೀಯ ವ್ಯಕ್ತಿಗಳ್ದೆಲ್ಲ ಏನ್ ಅಕ್ವೈರ್ ಮಾಡ್ತಾ ಇಲ್ಲ ಅಂತ, ನಿಮ್ಮದ್ ಮಾತ್ರ ಅಕ್ವೈರ್ ಮಾಡ್ತಾ ಇದಾರಂತ. ಬಡವರ್ದೇ ತಾಂತ ಇರೋದವ್ರು. ನಾವ್ ಎಲ್ಗೋಬೇಕು? ಬಡವ್ರು ತಾಂಬಿಟ್ರೆ ರಾಜಕೀಯದವ್ರದ್ದು ಅವ್ರ ಮನೆಗ್ ಮಾಡಿಕೊಂಡ್ಲಿ. ನಾವ್ ಬಡವರು ಬೆಳಗ್ಗೆ ಎದ್ರೆ ಹೊಲ ಕೂಲಿ ಮಾಡ್ಕೊಂಡ್ ತಿನ್ನೋಂತಾರ ನಾವು. ನಾವ್ ಎಲ್ಗೋಬೇಕು? ಅವ್ರೇನ್ ಕೊಡ್ತಾರ? ಏನಿಲ್ಲ. ನಾವು ಯಾವ್ದೇ ಸುತ್ತಮುತ್ತ ಎಲ್ಲಾ ಕೇರಿನೂ ಇದ್ ಮಾಡೋರೆ. ನಾವ್ ಯಾವ್ದೇ ಕಾರಣಕ್ಕೂ ನಿಲ್ಸಲ್ಲ ಇದನ್ನ. ಒಂದ್ ವೇಳೆ ಏನಾದ್ರು ಇದೇ ತರ ಮುಂದುವರೆದ್ರೆ ತಮ್ಮ ಮುಂದಿನ ನಡೆ ಏನು? ಮುಂದೆ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ, ಅದನ್ನ ಹೇಳಕ್ ಹೋಗಲ್ಲ. ಇದನ್ ಇವತ್ತೇನಾಗ್ತದೆ, ಇವತ್ತು ಅಮ್ಮ ಅದೇನ್ ಭೂ ಸ್ವಾಧೀನ ಮಾಡ್ತೀನಿ ಅಂತ ಹೇಳಾರ, ಅದನ್ನ ನಿಲ್ಸತಕ ಸರ್ದಿ ನಾವ್ ಮನೆ ಕೂಡ ಹೋಗಲ್ಲ. ಎಲ್ಲಾ ಹೆಂಗಸರು ರೈತರುಗಳು ಎಲ್ಲಾ ವಿಷದ ಬಾಟ್ಲುಗಳು ತಂದವ್ರೆ. ವಿಷ ಮಾತ್ರ ಕುಡ್ದಿವ ಸಾಯೋದಂತ ಗ್ಯಾರಂಟಿ. ಅವ್ರು ಬರ್ದಿಕೊಂಡ್ಲಿ ಯಾವ್ದೇ ಕಾರಣಕ್ಕೂ ಈ ಚಳುವಳಿ ಮಾತ್ರ ನಿಲ್ಸಲ್ಲ. ಇದಿಷ್ಟು ರೈತರು ಹೇಳ್ತಾರ ಮಾತು. ಯಾವ್ದೇ ಕಾರಣಕ್ಕೂ ಭೂ ಸ್ವಾಧೀನದಿಂದ ಸರ್ಕಾರ ಹಿಂದೆ ಸರ್ದಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹೋರಾಟನ ನಿಲ್ಸೋದಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು, ರೈತರು, ಏನು ಮಹಿಳೆಯರು ಎಲ್ಲರೂ ಸಹ ಬಂದು ಆಗ್ರಹ ಮಾಡ್ತಾ ಇರುವಂತದ್ದು. ಏನು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮೇಶ್ ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.